ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಬ್ಯೂಟಿಫುಲ್ ಆಗಿರುವಂಥ ಗೋಲ್ಡ್ ಮತ್ತು ಪಿಂಕ್ ಕಲರ್ ಸ್ಯಾರಿದು ಡಿಸೈನ್ನ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಇದನ್ನು ಮೊದಲೇ ನಾನು ಪೋಸ್ಟ್ ಮಾಡಿದ್ದೆ. ಆಗ ಅದರಲ್ಲಿ ರೆಕಾರ್ಡಿಂಗ್ ಕರೆಕ್ಟಾಗಿ ಬಂದಿಲ್ಲ ಅಂತ ತುಂಬ ಜನ ಕಮೆಂಟ್ ಹಾಕಿದ್ದಾರೆ. ಹಾಗಾಗಿ ಇವತ್ತು ಮತ್ತೆ ಆ ಡಿಸೈನ್ನ ಮಾಡ್ತಿರೋದ್ರಿಂದ ನಾನು ಆ ಡಿಸೈನ್ನ ಮತ್ತೆ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋವಂಥದ್ದು 6 ಎಳೆ ದಾರ ಮಾಡಿ ನಾನು ಗೋಲ್ಡು ಮತ್ತು ಪಿಂಕು ಎರಡೂ ಕಲರ್ನ ನಾನು 6 ಎಳೆ ದಾರ ಮಾಡಿ ಸುತ್ತಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕ್ರೋಶೆ ನಂಬರ್ 10, ನೀಡಲ್ ನಂಬರ್ 10ನ ನಾನಿಲ್ಲಿ ತೊಗೊಂಡಿದ್ದೀನಿ. ಮತ್ತು ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ಇದಿಷ್ಟೇ ಇದಕ್ಕೆ ಬೇಕಾಗಿರುವಂಥದ್ದು ಐಟಮು. ಇವಾಗ ನಾವು ಶುರು ಮಾಡೋಣ. ಸ್ಟಾರ್ಟಿಂಗ್ ರೈಟ್ ಸೈಡಿಂದ ನಾವು ಸ್ಯಾರಿಗೆ ವರ್ಕ್ ಮಾಡೋಕ್ಕೆ ಶುರು ಮಾಡೋಣ. ನಾನಿಲ್ಲಿ 6 ಎಳೆ ದಾರ ಮಾಡಿ ಗೋಲ್ಡ್ ಕಲರಿಂದ ವರ್ಕ್ ಮಾಡ್ತಾ ಇದ್ದೀನಿ. 6 ಎಳೆ ದಾರ ಮಾಡಿ ಇದನ್ನು ಆಲ್ರೆಡಿ ನಾನು ಸುತ್ತಿ ನಾಟ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಶುರು ಮಾಡೋದಕ್ಕೆ ಸ್ಯಾರಿದು ರೈಟ್ ಸೈಡಿಂದ ನಾನು ಶುರು ಮಾಡ್ತಾ ಇದ್ದೀನಿ. ನೋಡಿ, ಸ್ಯಾರಿದು ರೈಟ್ ಸೈಡಿಂದ ನಾನಿಲ್ಲಿ ವರ್ಕ್ನ ಮಾಡ್ತಾ ಇದ್ದೀನಿ. ಮೊದಲಿಗೆ 2 ಸಲ ಸ್ಯಾರಿಗೆ ಲಾಕನ್ನು ಹಾಕ್ತಾ ಇದ್ದೀನಿ. 2 ಸಲ ಸ್ಯಾರಿಗೆ ಲಾಕ್ ಹಾಕಿದ ನಂತರ 2 ಚೈನ್ನ ಹಾಕ್ತಾ ಇದ್ದೀನಿ. 1 2 ಚೈನ್ನ ಹಾಕಿದ್ದೀನಿ. 2 ಚೈನ್ನ ಹಾಕಿ ಮತ್ತೆ ಕಂಬಗಳನ್ನ ಮಾಡ್ಕೊಂಡು ಹೋಗೋದು. ಇಲ್ಲಿಂದ ನಾನಿಲ್ಲಿ ಮೊದಲಿಗೆ ಈ 2 ಚೈನ್ ನಾವೇನು ಹಾಕಿದ್ವಿ ಅದನ್ನು ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ನಾನಿವಾಗ ಇಲ್ಲಿ 3 ಕಂಬನ ಹಾಕ್ತೀನಿ. ಒಂದಾಗಿದೆ, ಇದನ್ನ 2 ಚೈನ್ ಬಿಟ್ಟು 3 ಕಂಬನ ಹಾಕ್ತಾ ಇದ್ದೀನಿ. 2 3 ನೋಡಿ, ಇವಾಗ ನಾನು 3 ಕಂಬಗಳನ್ನ ಹಾಕಿದ್ದೀನಿ. 2 ಚೈನ್ ಏನು ಹಾಕಿದ್ವಿ ಅದು ಬಿಟ್ಟು 3 ಕಂಬಗಳನ್ನ ನಾನಿಲ್ಲಿ ಹಾಕಿದ್ದೀನಿ. ಸೊ 3 ಕಂಬ ಆದ ನಂತರ ನಾನು ಮತ್ತೆ 3 ಚೈನನ್ನು ಹಾಕ್ತಿದ್ದೀನಿ. 1 2 3 ಚೈನನ್ನು ಹಾಕಿ ಕ್ರೋಶಾ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಟಾಗಿ ಸ್ಯಾರಿಗೆ ಲಾಕನ್ನು ಮಾಡಿ, ಸ್ಯಾರಿಗೆ ಲಾಕ್ ಅಲ್ಲ, ಕಂಬನ ಮಾಡಬೇಕು. ಕಂಬನ ಮಾಡಿ ಮತ್ತೆ ಕ್ರೋಶಾ ಮೇಲೆ ದಾರ ಸುತ್ತಕೊಳ್ಳಿ, ಪಕ್ಕದಲ್ಲೇ ಮತ್ತೊಂದು ಕಂಬನ ಮಾಡಬೇಕು. 2 ಮತ್ತೆ 3 ಕಂಬನ ಹಾಕಿದ್ದೀನಿ. ಮತ್ತೆ ಇಲ್ಲಿ 3 ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕಂಬನ ಮಾಡ್ಕೋಬೇಕು. ಫಸ್ಟ್ ಮಾತ್ರ 4 ಯಾಕೆ ಹಾಕಿದ್ದೀನಿ ಅನ್ನೋದು ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಮಿಕ್ಕಿದೆಲ್ಲನೂ 3 ಕಂಬ 3 ಚೈನು, 3 ಕಂಬ 3 ಚೈನು, ಇದೇ ರೀತಿಯಾಗಿ ಪೂರ್ತಿ ಸ್ಯಾರಿನ ಕಂಪ್ಲೀಟ್ ಮಾಡಬೇಕು. 3 ಚೈನ್ನ ಹಾಕಿದ್ದೀನಿ. ಮತ್ತೆ ನಾನಿಲ್ಲಿ 3 ಕಂಬಗಳನ್ನ ಹಾಕ್ತಾ ಇದ್ದೀನಿ. 1 2 3. ಫಸ್ಟ್ ಸ್ಟೆಪ್ಪು ಇದೇ ರೀತಿ ಪೂರ್ತಿ ಕಂಪ್ಲೀಟ್ ಮಾಡಬೇಕು. ಇದು ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ಪು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿ ಲಾಸ್ಟಲ್ಲಿ ಒಂದೇ ಒಂದು ಕಂಬ ಬಂದಿದೆ ನನಗಿಲ್ಲಿ. ಒಂದು ಕಂಬ ಹಾಕಿ 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡಿ ರಿಮೂವ್ ಮಾಡಿದ್ದೀನಿ. ಮತ್ತೆ ನಾನು ಸ್ಯಾರಿ ರೈಟ್ ಸೈಡಿಂದ ನೆಕ್ಸ್ಟ್ ಸ್ಟೆಪ್ಪು ಶುರು ಮಾಡ್ತಾ ಇದ್ದೀನಿ. ನೋಡಿ, ಸ್ಯಾರಿ ರೈಟ್ ಸೈಡಿಂದ ನಾನು ನೆಕ್ಸ್ಟ್ ಕಲರ್ ಪಿಂಕ್ ಕಲರ್ ಏನು ನಾವು ದಾರ ಸುತ್ತಿಟ್ಕೊಂಡಿದ್ವಲ್ಲ ಅದನ್ನು ಶುರು ಮಾಡೋಣ. ಈಗ
ಮೊದಲಿಗೆ ನಾವಿಲ್ಲಿ 4 ಕಂಬಗಳು ಅಂತ ಹೇಳಿದ್ದೆ ನಾನು. ಅದನ್ನ ನೋಡಿ, ಅದರಲ್ಲಿ ನಾನು 2 ಚೈನ್ ನ ಹಾಕಿ ನಾನು ಆಮೇಲೆ 3 ಕಂಬ ಮಾಡಿದ್ದೀನಿ. 2 ಚೈನ್ ಏನ್ ಹಾಕಿದ್ವಲ್ಲ ಅಲ್ಲಿಗೆ ನಾನು ಫಸ್ಟ್ ಲಾಕ್ ಮಾಡ್ಕೊಂತಿದ್ದೀನಿ. ಲಾಕ್ ಮಾಡಿಬಿಟ್ಟು ಪಕ್ಕದಲ್ಲೇ ಮತ್ತೊಂದ್ಸಲ ಲಾಕ್ ಮಾಡ್ಕೊಂತಿದ್ದೀನಿ. ಆಗ ಇದು 3 ಕಂಬ ಏನಿದೆ ಅಲ್ಲ ಅದು ಕಂಟಿನ್ಯೂಟಿ ಹಾಗೆ ಇರುತ್ತೆ. ಎಲ್ಲ ಕಡೆನೂ 3 ಕಂಬ ಇರುತ್ತೆ ಅಷ್ಟೇ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ನಾನು 4 ಕಂಬದ ಲೆಕ್ಕದಲ್ಲಿ ಹಾಕಿದ್ದೀನಿ. ಅಂದ್ರೆ ನಾವೇನು ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ ಹಾಕಿದ್ವಲ್ಲ ಅದನ್ನು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿರ್ತೀವಲ್ಲ, ಹಾಗಾಗಿ. ಸೊ ನಾನಿಲ್ಲಿ ಫಸ್ಟ್ ಮಾತ್ರ ಒಂದೇ ಒಂದು ಚೈನ್ ನ ಹಾಕಿ ಸ್ಲ್ಯಾಂಟಿಂಗ್ ಆಗಿ ಒಂದು ಕಂಬನ ಹಾಕೊತಾ ಇದ್ದೀನಿ. ಕಂಬ ಹಾಕಿ 2 ಚೈನ್ ನ ಹಾಕ್ತಾ ಇದ್ದೀನಿ. ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಹಾಕಬೇಕು, ಆಮೇಲೆ ಏನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಹಾಕಾದ ನಂತರ ನಾನಿಲ್ಲಿ ಒಂದು ಮಣಿನ ಹಾಕೊಂಡೆ. ಮಣಿ ಹಾಕಿ ನಾನು ಲಾಕ್ ಏನ್ ಮಾಡಲ್ಲ, ಡೈರೆಕ್ಟ್ ಆಗಿ ಹಾಗೆ ಕಂಬಗಳನ್ನ ವರ್ಕ್ ಮಾಡ್ಕೊಂಡು ನಾವು ಸ್ಲ್ಯಾಂಟಿಂಗ್ ಏನ್ ಇದು ಹಾಕಿದ್ವಲ್ಲ ಕಂಬ, ಆ ಕಂಬದ ಒಳಗಡೆನೆ ನಾನು ಫಸ್ಟ್ ಮಾತ್ರ ಹಾಕ್ತೀವಿ, ಆಮೇಲೆ ಏನು ಬೇಕಾಗಲ್ಲ. ಈ ರೀತಿಯಾಗಿ 5 ಸಲ ಕಂಬಗಳನ್ನ ವರ್ಕ್ ಮಾಡ್ತಾ ಇದ್ದೀನಿ. 4 5 ಈ ರೀತಿಯಾಗಿ 5 ಸಲ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ 2 ರೀತಿಯಾಗಿ ಇದನ್ನ ಮಾಡಬಹುದು ನೀವು. ಒಂದು ಸಲ ಕ್ರೋಶಾ ಮೇಲೆ ದಾರ ಸುತ್ತಕೊಂಡು ಸ್ಲ್ಯಾಂಟಿಂಗ್ ಆಗಿ ಕಂಬನ ಹಾಕೊಂಡು ನೀವು ಈ ರೀತಿಯಾಗಿ 2 ಕಂಬನ ಹಾಕಿ ವರ್ಕ್ ಮಾಡ್ಬೋದು. ಇನ್ನೊಂದು ನಾನಿಲ್ಲಿ ಯಾವ ರೀತಿ ವರ್ಕ್ ಮಾಡ್ತಿದ್ದೀನಿ ಅಂದ್ರೆ, ನಾನು ಕಂಬ ಹಾಕೋದಿಲ್ಲ, ಡೈರೆಕ್ಟ್ ಆಗಿ ಈ ನೆಕ್ಸ್ಟ್ 3 ಚೈನ್ ಏನ್ ಹಾಕಿದ್ವಲ್ಲ ಅಲ್ಲಿಗೆ ಸೀದಾ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿಬಿಟ್ಟು ವರ್ಕ್ ಮಾಡಕ್ ಶುರು ಮಾಡ್ತೀನಿ. 2 ಕಂಬನ ಹಾಕಿ ಬೀಡ್ನ ಆಡ್ ಮಾಡ್ತಾ ಇದ್ದೀನಿ. ಬೀಡ್ನ ಆಡ್ ಮಾಡಿ ನೋಡಿ, ಈ ಲಾಕ್ ಮಾಡಿದ್ವಲ್ಲ ಈ ಜಾಗದಲ್ಲಿ ನಾನು ಕಂಬಗಳನ್ನ ವರ್ಕ್ ಮಾಡ್ತೀನಿ. ಈ ಜಾಗಕ್ಕೆ ನೋಡಿ, ಈ ರೀತಿಯಾಗಿ ತುಂಬಾ ಪುಟ್ಟು ಪುಟ್ಟು ಕಂಬಗಳನ್ನ ಹಾಕೊಳ್ಳಿ, ಅವಾಗ ತುಂಬಾ ಮುದ್ದ ಕಾಣಿಸುತ್ತೆ. ಇಲ್ಲಿ 5 ಕಂಬಗಳನ್ನ ವರ್ಕ್ ಮಾಡಬೇಕು. 2 3 4 ಮತ್ತೆ 5 ಕಂಬನ ಹಾಕಿದ್ದೀನಿ. ನೋಡಿ, ಇದ್ರ ಕೆಳಗಡೆ ಬರುತ್ತೆ ಇದು. ಈ ರೀತಿಯಾಗಿ 5 ಕಂಬನ ಹಾಕಿದ್ದೀನಿ. ಕಂಬನ ಹಾಕಿ ನೆಕ್ಸ್ಟ್ 3 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ನಾನು ಇದನ್ನ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಈ ರೀತಿಯಾಗಿ ಕಾಣಿಸುತ್ತೆ. ನಾನು ಈಗ ಲಾಕ್ ಹಾಕಿದ್ಮೇಲೆ 2 ಚೈನ್ ನ ಹಾಕಿ ಮಣಿನ ಆಡ್ ಮಾಡ್ಕೊತಾ ಇದ್ದೀನಿ. ಮಣಿ ಆಡ್ ಮಾಡಿ ಡೈರೆಕ್ಟ್ ಆಗಿ ಕ್ರೋಶಾ ಮೇಲೆ ದಾರ ಸುತ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಹಿಂದೆ ಏನ್ ವರ್ಕ್ ಮಾಡಿದ್ವಲ್ಲ ನಾವು ಈ ಜಾಗದಲ್ಲಿ ನಾವು ನೋಡಿ ಈ ರೀತಿಯ ಕ್ರೋಶಾ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಹಿಂದಗಡೆ ಏನು ಕಂಬಗಳನ್ನ ಹಾಕಿ ನಾವು ವರ್ಕ್ ಕಂಪ್ಲೀಟ್ ಮಾಡಿ ಲಾಕ್ ಮಾಡಿರ್ತೀವಲ್ಲ ಆ ಜಾಗದಿಂದ ದಾರನ ತಗೊಂಡು ಬಂದು ಕಂಬಗಳನ್ನ ಮಾಡ್ಕೋಬೇಕು. ಈ ರೀತಿಯಾಗಿ ಇಲ್ಲಿ 5 ಕಂಬಗಳನ್ನ ಹಾಕ್ತಾ ಇದ್ದೀನಿ. ನಾಲ್ಕು ಮತ್ತೆ 5 ಕಂಬ ಹಾಕಿ ನಾವು ನೆಕ್ಸ್ಟ್ 3 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಡೈರೆಕ್ಟ್ ಆಗಿ ಲಾಕ್ ಅನ್ನ ಮಾಡಬೇಕು. ನೋಡಿ, ತುಂಬಾ ಮುದ್ದ ಕಾಣಿಸುತ್ತೆ ಇದು. ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿದಾಗ ನನಗೆ ಅಷ್ಟೊಂದು ಕ್ಯಾಮ್ರಾ ಹೇಗೆ ಸೆಟ್ ಮಾಡೋದು ಅನ್ನೋದು ಗೊತ್ತಾಗಿಲ್ಲ, ಹಾಗಾಗಿ ಅದು ಕ್ಲೀನಾಗಿ ರೆಕಾರ್ಡ್ ಆಗಿಲ್ಲ. ಅದಕ್ಕೋಸ್ಕರ ಈಗ ಮತ್ತೆ ಈ ಡಿಸೈನ್ನ ಹಾಕ್ತಿದ್ದೆ, ಹಾಗಾಗಿ ರೆಕಾರ್ಡ್ ಮಾಡಿದ್ದೀನಿ. ಇದು ಪೂರ್ತಿ ಕಂಪ್ಲೀಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಇದು ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ ನಾನು 2 ಎಕ್ಸ್ಟ್ರಾ ಚೈನನ್ನು ಹಾಕಿ ಮತ್ತೆ ಗ್ಲೂ ಹಾಕಿ ಸ್ಟಿಕ್ ಮಾಡಿದ್ದೀನಿ. ನೋಡಿ, ಈ ರೀತಿಯಾಗಿ ಸ್ಟಿಕ್ ಮಾಡಿದ್ದೀನಿ. ಇದು ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.